ಇನ್ನು ಕೆಲವೇ ಗಂಟೆಗಳಲ್ಲಿ ಅವರು ಬೆಂಗಳೂರು ತಲುಪ್ತಾರೆ. ಇನ್ನು ಶರಣಾಗತಿಯ ನಂತರದ ಕಾನೂನು ಪ್ರಕ್ರಿಯೆಗಳೇನು? ಈಗಾಗಲೇ ನಕ್ಸಲರ ವಿರುದ್ಧ ಅನೇಕ ಪೊಲೀಸ್ ಕೇಸ್ಗಳಿದ್ದಾವೆ. ಕೆಲವು ಬೇಲೇಬಲ್ ಆದರೆ ಇನ್ನು ಕೆಲವು ಜಾಮೀನು ರಹಿತ ಅಪರಾಧ ಕೇಸ್ಗಳು ಕೂಡ ಇದ್ದಾವೆ. ಕೋರ್ಟ್ ಮೂಲಕವೇ ಅವರು ಬೇಲನ್ನು ಪಡ್ಕೊಳ್ಬೇಕು. ಶಿಕ್ಷೆಯನ್ನ ಡಿಸೈಡ್ ಮಾಡೋದು ಕೂಡ ಕೋರ್ಟೇ ತೀರ್ಮಾನವನ್ನು ಮಾಡುತ್ತೆ. ಶಿಕ್ಷೆಯ ಪ್ರಮಾಣ ಅಂದರೆ ಬೇರೆ ಬೇರೆ ಕೇಸ್ಗಳಿದ್ದಾವೆ. ಕರ್ನಾಟಕದ 4 ಮಂದಿ, ಕೇರಳ ಮತ್ತು ತಮಿಳುನಾಡಿನ ತಲಾ ಒಬ್ಬೊಬ್ಬರು. ಕೇರಳದ ಜೀಶಾ, ತಮಿಳುನಾಡಿನ ವಸಂತ್ ಮತ್ತು ಕರ್ನಾಟಕದ 4 ಮಂದಿ. ಸೊ ಪ್ರೊಸೀಜರ್ ಮುಂದಕ್ಕೆ ಏನು ಅಂತಂದ್ರೆ ಅವ್ರ ಮೇಲೆ ಇರುವಂಥ ಕೇಸ್ಗಳು, ಆ ಕೇಸ್ಗಳಿಗೆ ಫೈಟ್ ಮಾಡಲೇಬೇಕು ಅವರು ಕಾನೂನು ಪ್ರಕಾರ. ಅದನ್ನು ಮಾಡೋದಕ್ಕೆ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ಸರ್ಕಾರದ ವತಿಯಿಂದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈ ಹಿಂದೆಯೂ ಕೂಡ ನಕ್ಸಲರು ಶರಣಾಗಿದ್ರು, ಬಟ್ ಈಗ 6 ಮಂದಿ ಶರಣಾಗ್ತಾ ಇದ್ದಾರೆ. ಯಾವ ರೀತಿ ಪ್ರೊಸೀಜರ್ ಇರುತ್ತೆ? ಯಾವ ರೀತಿ ಸರ್ಕಾರ ಇವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ? ಏನು ಪ್ರೊಸೀಜರು? ಹೌದು ರಕ್ಷತ್, ಕರ್ನಾಟಕದಲ್ಲಿ ಈಗ 6 ಮಂದಿ ನಕ್ಸಲರು ಇವತ್ತು ಸರ್ಕಾರಕ್ಕೆ ಶರಣಾಗತರಾಗ್ತಾ ಇದ್ದಾರೆ. ಈಗ ಶರಣಾಗತರಾದ ಬಳಿಕ ಅವ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕಾಗುತ್ತೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ನಕ್ಸಲರ ವಿರುದ್ಧ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಕೇಸ್ಗಳು ದಾಖಲಾಗಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ, ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಸ್ಗಳು ದಾಖಲಾಗಿವೆ. ಇವುಗಳಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕಾಗುತ್ತೆ. ಈಗ ಅವರು ಮೊದಲನೇದಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಬೇಕು ಅಂತೇಳಿ ಪ್ಲಾನನ್ನು ಹಾಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಈಗ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತದ ಮುಂದೆ ಶರಣಾಗತ ಆಗದೇನೆ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಮತ್ತು ಗೃಹ ಸಚಿವರ ಮುಂದೆ ಶರಣಾಗತಿ ಆಗಲಿಕ್ಕೆ ಹೊರಟಿದ್ದಾರೆ. ಈಗ ಅವರು ಇವತ್ತು ಸಂಜೆ ಬೆಂಗಳೂರಿಗೆ ತಲುಪಿ ಬೆಂಗಳೂರಿನಲ್ಲಿ ಸಿಎಂ ಗೃಹ ಸಚಿವರ ಮುಂದೆ ಶರಣಾಗತರಾಗಬಹುದು. ಅದಾದ ಬಳಿಕ ಅವ್ರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡು ಅವರ ವಿರುದ್ಧ ಯಾವ ಜಿಲ್ಲೆಯಲ್ಲಿ ಕೇಸು ದಾಖಲಾಗಿದೆಯೋ ಆ ಜಿಲ್ಲೆಯ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಒಂದು ವೇಳೆ ಶಿವಮೊಗ್ಗ ಜಿಲ್ಲೆಯ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲು ಅವ್ರನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ರೆ ಶಿವಮೊಗ್ಗ ಜಿಲ್ಲಾ ಪೊಲೀಸರ ವಶಕ್ಕೆ ಕೊಡಬಹುದು, ಇಲ್ಲವೇ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸರ ವಶಕ್ಕೆ ಕೊಡಬಹುದು. ಚಿಕ್ಕಮಗಳೂರು ಜಿಲ್ಲಾ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡು ಯಾವ ತಾಲೂಕಿನಲ್ಲಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆಯೋ ಆ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ನಕ್ಸಲರು ಕೋರ್ಟ್ನಲ್ಲಿ ತಮ್ಮ ಪರ ವಕೀಲರನ್ನು ನೇಮಿಸಿಕೊಂಡು ಕೋರ್ಟ್ನಲ್ಲೇ ಜಾಮೀನು ಪಡೆಯುವಂಥ ಪ್ರಕ್ರಿಯೆಯನ್ನು ನಡೆಸಬೇಕಾಗುತ್ತೆ. ಈಗ ಅಲ್ಲಿ ಜಾಮೀನು ಪಡೆಯುವಂಥ ಸಂದರ್ಭದಲ್ಲಿ ಸರ್ಕಾರದ ಪರ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ವಾದವನ್ನು ಮಾಡಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಪರ ವಕೀಲರಿಗೂ ಕೂಡ ಕೋರ್ಟ್ ನೋಟಿಸನ್ನು ಕೊಡುತ್ತೆ. ಆಗ ಪ್ರಾಸಿಕ್ಯೂಷನ್ ಪರ ವಕೀಲರು ಅವರು ಜಾಮೀನನ್ನು ಪಡೆಯಲಿಕ್ಕೆ ತಮ್ಮದು ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ಕೋರ್ಟ್ಗೆ ತಿಳಿಸಬಹುದು. ಆ ರೀತಿಯಾಗಿ ಪ್ರಾಸಿಕ್ಯೂಷನ್ ಯಾವುದೇ ಜಾಮೀನು ಪಡೆಯಲಿಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಗ ಕೋರ್ಟ್ ಅವರಿಗೆ ಸಹಜವಾಗಿಯೇ ಬೇಲನ್ನು ಕೂಡ ಕೊಡುತ್ತೆ. ಇದೇ ರೀತಿಯಾಗಿ ಎಲ್ಲ ಪ್ರಕರಣಗಳಲ್ಲೂ ಕೂಡ ಪ್ರಕ್ರಿಯೆಯನ್ನು ಫಾಲೋ ಮಾಡಬೇಕಾಗುತ್ತೆ. ಈಗ ಯಾವ್ಯಾವ ನಕ್ಸಲ ವಿರುದ್ಧ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿವೆ ಅನ್ನೋದನ್ನ ಪೊಲೀಸರು ಪರಿಶೀಲನೆ ಮಾಡಿ ಆ ಕೇಸ್ಗಳಿಗೆ ಸಂಬಂಧಪಟ್ಟಂತ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಆ ಕೋರ್ಟ್ ಅವರಿಗೆ ಜಾಮೀನನ್ನು ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಜಾಮೀನು ಸಿಕ್ಕರೆ ಅವರು ಹೊರಗಡೆ ಬಂದು ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಬೆರೆತು ತಮ್ಮ ಹೋರಾಟವನ್ನು, ತಮ್ಮ ಸೈದ್ಧಾಂತಿಕ ಹೋರಾಟವನ್ನು ಮುಂದುವರಿಸಬಹುದು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈ ನಕ್ಸಲಿಸಂ ಉಟ್ಕೊಂಡಿದೆ ಯಾಕೆ ಅಂತಂದ್ರೆ ಭೂಮಾಲೀಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮತ್ತು ಜನರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು ಸರ್ಕಾರದಿಂದ, ವ್ಯವಸ್ಥೆಯಿಂದ ಆಗ್ತಾ ಇದೆ ಅನ್ನೋದನ್ನ ಪ್ರತಿಭಟಿಸಲಿಕ್ಕೆ, ಅದರ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿಯೇ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿ ಅನ್ನೋ ಸ್ಥಳದಲ್ಲಿ ಮೊದಲ ಬಾರಿಗೆ ನಕ್ಸಲಿಸಂ ಆರಂಭ ಆಯಿತು. ಅದು ಬಳಿಕ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹರಡಿತು. ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಾತ್ರನೇ ನಕ್ಸಲಿಸಂ ಇದೆ. ಈ ಭಾಗದಲ್ಲಿ ಯಾಕೆ ಶುರುವಾಯಿತು ಅಂದ್ರೆ ಅಲ್ಲಿ ಇರತಕ್ಕಂತಹ ಅರಣ್ಯ ವಾಸಿಗಳನ್ನ ಅರಣ್ಯದಿಂದ ಒಕ್ಕಲೆಬ್ಬಿಸಲಾಗುತ್ತೆ, ಅವ್ರಿಗೆ ಯಾವುದೇ ಸೌಲಭ್ಯವನ್ನು ಕೊಡೋದಿಲ್ಲ, ಅವರ ಭೂಮಿಯನ್ನು ಕಿತ್ಕೊಳ್ಳಲಾಗುತ್ತೆ. ಜೊತೆಗೆ ಅಲ್ಲಿನ ಭೂಮಾಲೀಕರೇ ದಲಿತರ ಮೇಲೆ, ಶೋಷಿತರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಶೋಷಣೆಗಳನ್ನು ವಿರೋಧಿಸಲಿಕ್ಕೋಸ್ಕರನೇ ಈ ಒಂದು ಕೆಲವರು ನಕ್ಸಲಿಸಂನ ಹಾದಿಯನ್ನು ಹಿಡಿದ್ರು, ಕಾಡಿಗೆ ಸೇರ್ಕೊಂಡು ಶಸ್ತ್ರಾಸ್ತ್ರವನ್ನು ಪಡೆದು ಪೊಲೀಸರ ವಿರುದ್ಧ, ವ್ಯವಸ್ಥೆ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದ್ರು. ಆದರೆ ಇದರಿಂದ ಯಾವುದೇ ಯಶಸ್ಸು ಸಿಗೋದಿಲ್ಲ, ಯಾವುದೇ ಪ್ರಯೋಜನ ಇಲ್ಲ ಅಂತೇಳಿ ಈಗ ಮನಗಂಡು ಸಮಾಜದ ಮುಖ್ಯವಾಹಿನಿಗೆ ಬಂದೇ ಈ ಒಂದು ಆಗ್ತಾ ಸಮಾಜದಲ್ಲಿ ಆಗುವಂಥ ಶೋಷಣೆಗಳ ವಿರುದ್ಧ, ದೌರ್ಜನ್ಯ, ದಬ್ಬಾಳಿಕೆಗಳ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕಾಗಿನ ಸರ್ಕಾರ ಕೂಡ ನಕ್ಸಲಿಸಂನ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದರೆ ಅವರಿಗೆ ಪುನರ್ವಸತಿ ಪ್ಯಾಕೇಜ್ಗಳನ್ನು ಕೊಡ್ತೇವೆ, ಸೌಲಭ್ಯಗಳನ್ನು ಕೊಡ್ತೇವೆ, ನಿಮ್ಮ ವಿರುದ್ಧದ ಕೇಸ್ಗಳನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಿಕ್ಕೆ ಆಗದೆ ಇದ್ರೂ ಕೂಡ ನಿಮ್ಮ ಪರವಾದಂತಹ ಸಹಾನುಭೂತಿಯನ್ನು, ಅನುಕಂಪವನ್ನು ನಾವು ವ್ಯಕ್ತಪಡಿಸ್ತೇವೆ ಅಂತ ಹೇಳಿದೆ. ಈ ಕಾರಣಕ್ಕಾಗಿ ಈಗ 6 ಮಂದಿ ನಕ್ಸಲರು ಆಗ್ತಾ ಇದ್ದಾರೆ. ಈಗ ನಕ್ಸಲರು ಕೂಡ ಸರ್ಕಾರದ ಮುಂದೆ ಒಟ್ಟು 18 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮುಖ್ಯವಾಗಿ ತಮ್ಮ ವಿರುದ್ಧ ಕೋರ್ಟ್ಗಳಲ್ಲಿ ಜಾಮೀನನ್ನು ಪಡೆಯಲಿಕ್ಕೆ ವಿರೋಧ ಮಾಡಬಾರ್ದು ಮತ್ತು ನಮ್ಮ ಪರ ಬೆಂಬಲವನ್ನು ನೀಡಬೇಕು, ಜೊತೆಗೆ ವಕೀಲರನ್ನ ನೇಮಿಸಿಕೊಳ್ಳಿಕ್ಕೂ ಕೂಡ ಅವಕಾಶ ಕೊಡಬೇಕು. ಸರಿಗೆ ನಕ್ಸಲ್ ಪುನರ್ವಸತಿ ಪ್ಯಾಕೇಜ್ ನಡಿಯಲ್ಲಿ ತಮಗೆ ಸೂಕ್ತವಾದಂತಹ ಪ್ಯಾಕೇಜ್ ಅನ್ನು ಕೂಡ ನೀಡಬೇಕು. ಏನಂದ್ರೆ ಅವರಿಗೆ ನಿವೇಶನವನ್ನು ನೀಡುವಂಥದ್ದಾಗ್ಬೋದು ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡುವಂಥದ್ದು, ಜೊತೆಗೆ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಮಾದರಿನಲ್ಲೇ
ಪ್ರಜಾಪ್ರಭುತ್ವ ರೀತಿಯಲ್ಲೇ ಹೋರಾಟವನ್ನು ನಡೆಸಲಿಕ್ಕೂ ಕೂಡ ಯಾವುದೇ ಅಡ್ಡಿಗಳನ್ನು ಮಾಡಬಾರ್ದು, ಸುಳ್ಳು ಪೊಲೀಸ್ ಕೇಸ್ಗಳನ್ನು ಹಾಕಬಾರ್ದು. ಈಗ ಹಾಕಿರುವಂಥ ಪೊಲೀಸ್ ಕೇಸ್ಗಳನ್ನೇ ಹಿಂತೆಗೆದುಕೊಳ್ಬೇಕು ಅನ್ನೋ ಒಂದು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಇವುಗಳಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ಈಗ ಪೊಲೀಸ್ ಕೇಸ್ಗಳನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅವುಗಳನ್ನು ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡಿ, ಅಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ನಿಮ್ಮ ಪರ ಸಹಾನುಭೂತಿಯ ನಿಲುವನ್ನು ವ್ಯಕ್ತಪಡಿಸ್ತೇವೆ. ಅಂದರೆ ಈಗ ಬೇಲ್ ತಗೊಳ್ಳುವಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನಿಂದ ಅದಕ್ಕೆ ಯಾವುದೇ ವಿರೋಧ ಮಾಡದೇ ಇರತಕ್ಕಂತಹ ಕ್ರಮವನ್ನು ನಾವು ಸರ್ಕಾರದಿಂದ ತೆಗೆದುಕೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಈಗ ನಕ್ಸಲರು ಶರಣಾಗ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ನಕ್ಸಲರು ಈಗ ಜಿಲ್ಲಾಡಳಿತದ ಮುಂದೆ ಅಥವಾ ಸಿಎಂನ ಮುಂದೆ ಶರಣಾಗ್ತಾ ಇರೋದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು 2013ರಿಂದ 2018ರ ಅವಧಿಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಸಿರಿಮನೆ ನಾಗರಾಜ್, ನೂರ್ ಶ್ರೀಧರ್ ಅಂತಹ ನಕ್ಸಲ್ ನಾಯಕರು ಕೂಡ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತರಾಗಿದ್ದರು. ಆಗ ಗೌರಿ ಲಂಕೇಶ್ ಅವರು ಈ ನಕ್ಸಲರ ಶರಣಾಗತಿಗೆ ಒಂದು ಸಂಧಾನವನ್ನ, ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಸರ್ಕಾರ ಮತ್ತು ನಕ್ಸಲರ ಮಧ್ಯೆ ಕೊಂಡಿಯಾಗಿ ಗೌರಿ ಲಂಕೇಶ್ ಅವರು ಕೆಲಸವನ್ನ ಮಾಡಿದ್ರು. ಅದರ ಪರಿಣಾಮವಾಗಿಯೇ ನೂರ್ ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಅಂತಹ ನಕ್ಸಲ್ ನಾಯಕರು ಕೂಡ ಶರಣಾಗತರಾಗಿದ್ರು. ಅದಾದ ಬಳಿಕ ಈಗ KL ಅಶೋಕ್ ಅವರು ಮತ್ತು ಬೇರೆ ಬೇರೆ ಸಾಹಿತಿಗಳು ಮತ್ತು ಈ ತರ ಕೆಲವೊಂದು ಹೋರಾಟಗಳಲ್ಲಿ ಭಾಗಿಯಾದಂತಹ ಜನರ ಒಂದು ಮಧ್ಯಸ್ಥಿಕೆ ಪರಿಣಾಮವಾಗಿ ಈಗ 6 ಮಂದಿ ನಕ್ಸಲರು ಈಗ ಮತ್ತೆ ಶರಣಾಗ್ತಾ ಇದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.